ಹಾಯ್, ಇವತ್ತು ನಾನು ಪ್ರೋಟೀನ್ ಮೊಳಕೆ ಬರಿಸಿದ ಕಾಳುಗಳೊಂದಿಗೆ ವೆಜಿಟಬಲ್ ಮಿಕ್ಸ್ ಮಾಡಿ ಕ್ವಿನೋಾ ರೈಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಪ್ರೋಟೀನ್ ರಿಚ್ ಕ್ವಿನೋಾ ರೈಸ್ ಮಾಡ್ತಾಯಿದ್ದೇನೆ. ಸೊ ಕ್ವಿನೋಾ ರೈಸನ್ನು ನಾನು ಈ ಕಪ್ಪಿಂದ 1 ಕಪ್ಪಷ್ಟು ಕ್ವಿನೋಾ ರೈಸನ್ನು ತೊಗೊಂಡಿದ್ದೀನಿ. ಇದು ಕ್ವಿನೋಾ ರೈಸು. ನಂತರ ನಾನು ಅದಕ್ಕೆ ಒಂದು ಕ್ಯಾರೆಟ್ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಳು, 2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, ನಂತರ 2 ಟೇಬಲ್ ಸ್ಪೂನು ಉದ್ದಿನಕಾಳು ಮೊಳಕೆ ಬಂದಿರೋದು ಇದೆಲ್ಲ ಥಿಂಗ್ಸು. ನಂತರ 2 ಟೇಬಲ್ ಸ್ಪೂನಷ್ಟು ಮಡಕೆ ಕಾಳು, ಇದು ಸಹಿತ ಮೊಳಕೆ ಬಂದಿದೆ. ನಂತರ ಇದು ಹುರುಳಿಕಾಳು, ಇದನ್ನು ಸಹಿತ ನಾನು 2 ಟೇಬಲ್ ಸ್ಪೂನು ಹಾಕ್ಕೊಳ್ತಾಯಿದ್ದೀನಿ. ನಂತರ ಇದು ಚೆನ್ನಾಗಿ ಕಾಳು ಅಂತ ಹೇಳ್ತಾರೆ, ಇದು ಸ್ವಲ್ಪ ಮೊಳಕೆ ಬಂದಿಲ್ಲ, ಬಟ್ ಇದನ್ನು ಸಹಿತ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ನಂತರ ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಹಸಿಮೆಣಸಿಕಾಯನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಕಪ್ಪು ನಾನು ಕ್ವಿನೋಾ ರೈಸು ಮತ್ತು 2 ಹಸಿಮೆಣಸಿಕಾಯಿ, 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅಕ್ಕಿಯನ್ನು ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನು ಮಡಕೆ ಕಾಳು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಉದ್ದಿನಕಾಳು, 1 ಟೇಬಲ್ ಸ್ಪೂನು ಉದ್ದಿನಕಾಳು, 1 ಟೇಬಲ್ ಸ್ಪೂನು ಹೆಸರು ಕಾಳು, ನಂತರ 1 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು. ಕಡಲೆಕಾಳು ಮತ್ತು ಚೆನ್ನಾಗಿ ಕಾಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಆದ್ದರಿಂದ ನಾನು ಕಡಲೆಕಾಳನ್ನು ಸಪ್ರೇಟಾಗಿ 2 ಟೇಬಲ್ ಸ್ಪೂನಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕಾಳನ್ನು ಹಾಕಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ನೀರು ಹಾಕಿ ಕುಕ್ಕರನ್ನು ಕೂಗಿಸ್ಕೋಬೇಕು, 4-5. ಸ್ಟವ್ ಆನ್ ಮಾಡಿ 1 ಕ್ಯೂಬಷ್ಟು ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಉದ್ದಿನಬೇಳೆ, ನಂತರ ಸ್ವಲ್ಪ ಸಾಸಿವೆ, ಆನಂತರ 2 ಒಣಮೆಣಸಿನ್ಕಾಯಿ, ಆನಂತರ 1 ಟೀ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಮೆಂತ್ಯ ಮೊಳಕೆ ಬರಿಸಿದ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. 1 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಕ್ಕೊಂಡಿದ್ದೀನಿ. ನಂತರ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತರಕಾರಿಗೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ತರಕಾರಿ 3 ನಿಮಿಷ ಫ್ರೈ ಆಗಿದೆ. ನಾನೀಗ ಒಂಚೂರು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಬೆಂದಿದೆ. ಸೊ ಕ್ವಿನೋಾ ಸೀಡ್ಸು ಮತ್ತು ಕಾಳುಗಳನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನು ಕಡಲೆಕಾಳು ಮತ್ತು ಚೆನ್ನಾಗಿ ಕಾಳನ್ನು ಸಪ್ರೇಟಾಗಿ ಬೇಯಿಸಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಥಿಂಗ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರೋಟೀನ್ ರಿಚ್ ಕ್ವಿನೋಾ ರೈಸು ಈಗ ರೆಡಿ ಆಗಿದೆ. ಅರ್ಧ ಒಳಗೆ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಬೇಕು. ಮೊಳಕೆ ಕಾಳುಗಳೊಂದಿಗೆ ಕ್ವಿನೋಾ ರೈಸು ರೆಡಿ ಆಗಿದೆ. ಸೊ ಸಾಕಷ್ಟು ನ್ಯೂಟ್ರಿಷಿಯಸ್ ಉಳ್ತಕ್ಕಂಥ ರೈಸು. ಸೊ ನೀವು ಇದೇ ರೀತಿ ಎಲ್ಲ ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು ಹಾಕಿ ಕ್ವಿನೋಾ ರೈಸನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.